ಡಾಕ್ಟರ್ ಅಂಜಲಿಯನ್ನು ಅಭಿನಂದಿಸುತ್ತಾರೆ. ತನ್ನ ಗರ್ಭಾವಸ್ಥೆಯಲ್ಲಿ ಅಂಜಲಿ ಅರ್ಧ ದಾರಿ ಮುಗಿಸಿದ್ದಾಳೆ. ಈ ವಾರದಲ್ಲಿ ಅಂಜಲಿ ಬಹಳ ಸಂತೋಷ ಅನುಭವಿಸುತ್ತಾಳೆ. ಡಾಕ್ಟರ್ ಅವಳನ್ನು ಪರೀಕ್ಷಿಸುತ್ತಾರೆ ಮತ್ತು ಆಕೆಯ ಗರ್ಭಾಶಯವು ಅವಳ ಹೊಟ್ಟೆ ನಾಭಿ ಹತ್ತಿರದಲ್ಲೇ ಇದೆ ಎಂದು ಹೇಳುತ್ತಾರೆ. ಈ ವಾರ ಅಂಜಲಿಯ ವಾಂತಿ ಕೂಡ ಕಡಿಮೆಯಾಗಿದೆ. ಆಕೆ ಗರ್ಭಿಣಿಯಾಗಿದ್ದ ಸಮಯವನ್ನು ಅವಳು ಆನಂದಿಸುತ್ತಿದ್ದಾಳೆ. ಡಾಕ್ಟರ್ ಅವಳ ತೂಕವನ್ನು ಪರಿಶೀಲಿಸುತ್ತಾರೆ ಮತ್ತು ಅಂಜಲಿ 3 kg ಹೆಚ್ಚಾಗಿದ್ದಾಳೆ ಎಂದು ಹೇಳುತ್ತಾರೆ. 2ನೇ ತ್ರೈಮಾಸಿಕದಲ್ಲಿ ಅವರು ಪ್ರತಿ ತಿಂಗಳು ಸುಮಾರು 1 kgಗಳಷ್ಟು ತೂಕ ಹೆಚ್ಚಾಗಬೇಕೆಂದು ಡಾಕ್ಟರ್ ಅವಳಿಗೆ ಹೇಳುತ್ತಾರೆ. ಆಕೆಯ ಗರ್ಭಧಾರಣೆಯ ಈ ವಾರದಲ್ಲಿ ಅಂಜಲಿ ತನ್ನ ಹೊಟ್ಟೆಯ ಮೇಲೆ ಕೆಲವು ಸ್ಟ್ರೆಚ್ ಮಾರ್ಕ್ಸ್ ಅಂದರೆ ಚರ್ಮ ಇದ್ದಂಗೆ ನೋಡುತ್ತಾಳೆ. ಡಾಕ್ಟರ್ ಅವಳ ಮಗು ಚೆನ್ನಾಗಿ ಬೆಳೆಯುತ್ತಾ ಇದೆ ಎಂದು ಹೇಳುತ್ತಾರೆ. ಮಗುವಿನ ಗುಪ್ತಾಂಗಗಳು ಈ ವಾರಕ್ಕೆಲ್ಲ ವೃದ್ಧಿಯಾಗಿರುತ್ತದೆ. ಅಂಜಲಿ ಅವಳ ಡಾಕ್ಟರ್ ಹತ್ತಿರ ಹೇಳುತ್ತಾಳೆ, ಈ ವಾರ ಅವಳಿಗೆ ಮಗುವಿನ ಚಲಾವಣೆವೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತಾ ಇದೆ. ದಿನದಲ್ಲಿ ಕೆಲವು ಸಮಯ ಮಗು ತುಂಬಾ ಓಡಾಡಿದಂಗೆ ಅವಳಿಗೆ ಅನಿಸುತ್ತದೆ. ಕೆಲವು ಸಮಯ ಏನೂ ಚಲಾವಣೆಗಳು ಗೊತ್ತಾಗುವುದಿಲ್ಲ. ಡಾಕ್ಟರ್ ಅಂಜಲಿಗೆ ಅವಳು ಆದಷ್ಟು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಎಂದು ಹೇಳುತ್ತಾರೆ. ಸಮಯಕ್ಕೆ ಊಟ ಹಾಗೆ ಸಮಯಕ್ಕೆ ವಿಶ್ರಾಂತಿ ತಗೊಳ್ಬೇಕು, ಸ್ವಲ್ಪ ವ್ಯಾಯಾಮ ಹಾಗೂ ಪೌಷ್ಟಿಕ ಆಹಾರ ತಗೊಳ್ಬೇಕು, ಹಾಗೆ ಸಂತೋಷವಾಗಿ ತಾನು ಗಾಬರಿ ಇಲ್ಲದೆ ಇರಬೇಕೆಂದು ಹೇಳುತ್ತಾರೆ. ಮೆಂಟಲ್ ಹೆಲ್ತ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ ನಮ್ಮ ಹೊಸ ವಿಡಿಯೋಸ್ ನಿಮಗೆ ಅಪ್ಲೋಡ್ ಆದ ಕೂಡಲೇ ತಿಳಿಲಿಕ್ಕೆ.